ಅಧ್ಯಾಯ 105. ಸಲ್ಲಿಸಿ ಪ್ರಭುವಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡಿರಿ, ಆತನ ನಾಮಸ್ಮರಣೆಯನ್ನು ಸಾರಿರಿ, ಜಗಕ್ಕೆ ಆತನ ಸತ್ಕಾರ್ಯಗಳನ್ನು ಹಾಡಿ ಪಾಡಿ ಹೊಗಳಿರಿ ಪ್ರಭುವನ್ನು. ಧ್ಯಾನಿಸಿ ನೀವು ಆತನ ಪವಾಡಗಳನ್ನು, ಹೆಮ್ಮೆಪಡಿ ನೆನೆದಾತನ ಶ್ರೀನಾಮ, ಹಿಗ್ಗಲಿ ಹೃದಯ ಕೋರಿ ಆತನ ದರ್ಶನ. ಅರಸರಿ ಪ್ರಭುವನು ಆತನ ಶಕ್ತಿಯನ್ನು, ಅಪೇಕ್ಷಿಸಿ ನಿತ್ಯವೂ ಆತನ ದರ್ಶನವನ್ನು. ಆತನ ದಾಸ ಅಬ್ರಹಾಮನ ಸಂತತಿಯವರೇ, ಆತನ ಆರಿಸಿಕೊಂಡ ಯಾಕೋಬನ ವಂಶದವರೇ, ನೆನೆಯಿರಿ ಆತನ ಅದ್ಭುತಗಳನ್ನು, ಮಹತ್ಕಾರ್ಯಗಳನ್ನು, ಆತನ ವದನ ವಿಧಿಸಿದ ನ್ಯಾಯ ನಿರ್ಣಯಗಳನ್ನು. ಪ್ರಭು ನಮ್ಮ ದೇವನೆಂಬುದು ಶ್ರುತ, ಆತನಿತ್ತ ತೀರ್ಪು ಇದೋ ವಿಶ್ವವ್ಯಾಪ್ತ. ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನು, ಸಾವಿರಾರು ತಲೆಗಳವರೆಗೂ ತನ್ನೊಪ್ಪಂದವನು. ಅಬ್ರಹಾಮನೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ಇಸಾಕನಿಗೆ ಆಣೆಯಿಟ್ಟು ಆತ ಹೇಳಿದುದನು. ಯಾಕೋಬನಿಗೆ ರಾಜ ಶಾಸನವಾಗಿ ಕೊಟ್ಟುದನು, ಇಸ್ರಾಯೇಲಿಗೆ ಶಾಶ್ವತವಾಗಿತ್ತ ಈ ಮಾತನು. ನಾ ಕೊಡುವೆನು ಕಾನಾನ್ ನಾಡನು ನಿಮಗೆ, ಸ್ವಾಸ್ಥ್ಯವಾಗುವುದು ಅದು ನಿಮ್ಮ ಸಂತತಿಗೆ. ಅಲ್ಪಸಂಖ್ಯಾತರು ಅಗುಂತಕರು ಅವರಾಗಿರಲು, ನಾಡಿಂದ ನಾಡಿಗೆ ರಾಜ್ಯದಿಂದ ರಾಜ್ಯಕ್ಕೆ ಅಲೆಯುತ್ತಿರಲು, ಅವರಿಗಾರಿಂದಲೂ ಅನ್ಯಾಯವಾಗಗೊಡಿಸಲಿಲ್ಲ. ಅವರಿಗಾಗಿ ಅರಸರನ್ನು ಗದರಿಸದೆ ಬಿಡಲಿಲ್ಲ. ನಾನು ಅಭಿಷೇಕಿಸಿದವರನ್ನಿದೋ ಮುಟ್ಟಬೇಡಿ, ನನ್ನ ಪ್ರವಾದಿಗಳಿಗೆ ಕೇಡು ಮಾಡಬೇಡಿ. ತದನಂತರ ಬರಮಾಡಿದ ನಾಡಿನಲ್ಲೇ ಕ್ಷಾಮವನು, ಮುರಿದು ಬಿಟ್ಟನು ಆಹಾರವೆಂಬ ಉರುಗೋಲನು. ಕಳಿಸಿದ ಅವರಿಗೆ ಮುಂದಾಗಿ ಒಬ್ಬಾತನನು, ದಾಸತ್ವಕ್ಕೆ ಮಾರಲಾದ ಆ ಜೋಸೆಫನನು. ಅವನ ಕಾಲು ನೊಂದವು ಸಂಕೋಲೆಗಳಿಂದ, ಕುತ್ತಿಗೆ ಕೊರೆಯಿತು ಕಬ್ಬಿಣದ ಕೊಳಗಳಿಂದ. ಕ್ರಮೇಣ ಕೈಗೂಡಿತು ಜೋಸೆಫನು ನುಡಿದದ್ದು, ಪ್ರಭುವಿನ ವಾಣಿ ಕಂಡು ಬಂದಿತು ಸತ್ಯವೆಂದು. ಬಿಡಿಸಲವನನ್ನು ಅರಸ ಕಳಿಸಿದ ಆಳನು, ಬಿಡುಗಡೆ ಮಾಡಿದ ಜನಾಧಿಪತಿ ಅವನನು. ನೇಮಿಸಿದವನನ್ನು ತನ್ನ ಮನೆಗೆ ಯಜಮಾನನನ್ನಾಗಿ ಮಾಡಿದ, ತನ್ನ ಆಸ್ತಿಗೆಲ್ಲ ಅಧಿಕಾರಿಯನ್ನಾಗಿ. ಪದಾಧಿಕಾರಿಗಳಿಗೆ ಶಿಕ್ಷಕನನ್ನಾಗಿಸಿದ, ಮಂತ್ರಿಗಳಿಗೆಲ್ಲ ಉಪದೇಶಕನನ್ನಾಗಿಸಿದ. ಬಂದನು ಆಗ ಇಸ್ರಾಯೇಲನು ಈಜಿಪ್ತಿಗೆ, ಪ್ರವಾಸಿಯಾದ ಯಾಕೋಬನು ಹಾಮ ನಾಡಿಗೆ. ತನ್ನ ಜನರ ಸಂತಾನವನ್ನು ಪ್ರಭು ಅಭಿವೃದ್ಧಿಗೊಳಿಸಿದ, ಶತ್ರುಗಳಿಗಿಂತಲೂ ಅವರನ್ನು ಬಲಿಷ್ಠರನ್ನಾಗಿಸಿದ. ಮಾರ್ಪಡಿಸಿದ ಈಜಿಪ್ತರನ್ನು ತನ್ನ ಜನರನ್ನು ದ್ವೇಷಿಸುವಂತೆ, ತನ್ನ ದಾಸರೊಡನವರು ಕುಯುಕ್ತಿಯಿಂದ ನಡೆದುಕೊಳ್ಳುವಂತೆ. ಕಳಿಸಿದ ತನ್ನ ದಾಸ ಮೋಶೆಯನು, ತಾನು ಆರಿಸಿಕೊಂಡ ಆರೋನನನು. ನೋಡಿದರಿವರು ಆತನ ಸೂಚಕ ಕಾರ್ಯಗಳನ್ನು, ಹಾಮಾನಾಡಿನಲ್ಲಿ ನಾನಾ ಅದ್ಭುತ ಕಾರ್ಯಗಳನ್ನು. ಕಾಳರಾತ್ರಿಯಾಯಿತು ಪ್ರಭು ಕಳಿಸಲು ಕತ್ತಲನು. ಈಜಿಪ್ತರಾದರೋ ಎದುರಿಸಿದರು ಆತನ ಮಾತನು. ರಕ್ತವಾಗಿಸಿದನಾತ ಅವರ ನದಿಗಳನ್ನು. ಸಾಯಿಸಿದನು ಅವುಗಳಲ್ಲಿದ್ದ ಮೀನುಗಳನ್ನು. ತುಂಬಿಕೊಂಡವು ಕಪ್ಪೆಗಳು ನಾಡಿನೊಳಲ್ಲ. ಹರಡಿಕೊಂಡವು ಅರಸನ ಕೊಠಡಿಗಳೆಲ್ಲ. ಕಾಣಿಸಿಕೊಂಡವು ಆತನ ಆಜ್ಞಾಪಿಸಲು. ಹುಳು ಹುಪ್ಪಟೆಗಳು ಪ್ರಾಂತ್ಯದೆಲ್ಲೊಡೆಯಳು. ಮಳೆಗೆ ಬದಲು ಕಳಿಸಿದ ಕಲ್ಮಳೆಯನು, ನಾಡಿನೆಲ್ಲೆಡೆಯಳು ಸಿಡಿಲ ಮಿಂಚನು. ನಾಶ ಮಾಡಿದ ನಾಡಿನ ಎಲ್ಲ ಮರವೃಕ್ಷಗಳನ್ನು, ದ್ರಾಕ್ಷಾಲತೆಗಳನ್ನು, ಮೇಣಂಜುರ ಗಿಡಗಳನ್ನು. ಆತ ನುಡಿದದ್ದೇ ಬಂದವು ಮಿಡತೆಗಳು, ಅಗಣಿತವಾದ ಸಂಖ್ಯೆಯಲ್ಲಿ ಚಿಟ್ಟೆ ಹುಳುಗಳು. ತಿಂದು ಬಿಟ್ಟವು ನಾಡಿನ ಬೆಳೆಯನು, ಹೊಲಗದ್ದೆಗಳು ಇತ್ತ ಫಲವೆಲ್ಲವನು. ಕೊಂದನು ನಾಡಿನ ಜ್ಯೇಷ್ಠರೆಲ್ಲರನು, ಗಂಡಸುತನದ ಪ್ರಥಮ ಫಲಗಳನ್ನು. ಹೊರತಂದನು ಇಸ್ರಾಯೇಲರ ಬೆಳ್ಳಿ ಬಂಗಾರ ಸಹಿತ, ಅವರ ಗೋತ್ರದೊಳಿರಲಿಲ್ಲ ಯಾರೊಬ್ಬನೂ ನಿಶ್ಶಕ್ತ. ಭೀತಿಯಿತ್ತ ಈಜಿಪ್ತರಿಗೆ ಇಸ್ರಾಯೇಲರ ಬಗ್ಗೆ. ಈ ಕಾರಣ ಆನಂದಿಸಿದರು ಅವರು ಹೋದದ್ದಕ್ಕೆ. ಹಗಲುಳು ಮೋಡವಿತ್ತನವರಿಗೆ ನೆರಳಿಗೋಸ್ಕರ, ಇರುಳುಳು ಬೆಂಕಿಯಿತ್ತನವರಿಗೆ ಬೆಳಕಿಗೋಸ್ಕರ. ಕೂಳನು ಕೇಳಿದಾಗ ಬರಮಾಡಿದನು ಲಾವಕ್ಕಿಗಳನ್ನು,
ತೃಪ್ತಿಪಡಿಸಿದನು ಆಗಸದ ಆಹಾರಗಳೆಂದವರನು. ಬಂಡೆಯನಾಥ ಸೀಳಲು ನೀರು ಹರಿದು ಬಂದಿತು, ನಿರ್ಜಲ ಪ್ರದೇಶದಲ್ಲದು ನದಿಯಾಗಿ ಹರಿಯಿತು. ಸ್ಮರಿಸಿಕೊಂಡನು ಪ್ರಭು ತನ್ನ ವಾಗ್ದಾನವನ್ನು, ತನ್ನ ದಾಸ ಅಬ್ರಹಾಮನಿಗೆ ಕೊಟ್ಟ ಮಾತನು. ಹೊರತಂದನು ತನ್ನ ಪ್ರಜೆಯನ್ನು ಉಲ್ಲಾಸದಿಂದ, ತಾನಾವರಿಸಿಕೊಂಡವರನ್ನು ಹರ್ಷೋದ್ಗಾರದಿಂದ. ಕೊಟ್ಟನವರಿಗೆ ಅನ್ಯ ರಾಷ್ಟ್ರಗಳ ನಾಡು ಬೀಡನು, ಅವರ ಕೈವಶ ಮಾಡಿದನು ಅನ್ಯರ ಕಷ್ಟಾರ್ಜಿತವನು. ತನ್ನ ವಿಧಿಗಳಂತೆ ನಡೆಯಲೆಂದೇ, ತನ್ನ ಶಾಸ್ತ್ರವನ್ನು ಅನುಸರಿಸಲೆಂದೇ ಈ ಪರಿ ಮಾಡಿದ ಸ್ವಾಮಿಗೆ ವಂದನೆ.